ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲ ತಿಂಡಿ ತಿಂದು ಆರಾಮಾಗಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತಿಂಡಿ ಮುಗಿಸಿ ಚೆಕ್ಔಟ್ ಆಗಿ ಇವಾಗ ಕೂನೂರು ಕಡೆಗೆ ಹೊರಟಿದ್ದೀವಿ. ಊಟಿ ಟು ಕೂನೂರು, ಸೇಮ್ ಕ್ಯಾಪ್ಟನ್ ಸೇಮ್ ಕಾರ್ ಹೊರಟಿದ್ದೀವಿ ಇವಾಗ. ಹಾಯ್ ಹೇಳಿ ನೋಡೋಣ. ಮೈಕ್ ವರ್ಕ್ ಆಗ್ತಿದೆಯಾ? ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಗೈಸ್, ಇವಾಗ ನಾವು ಸಿಮ್ಸ್ ಪಾರ್ಕಲ್ಲಿ ಇದ್ದೀವಿ. ಇಲ್ಲಿ ಗಾರ್ಡನ್ ತೋರಿಸ್ತೀನಿ, ಒಂದು ಸ್ವಲ್ಪ ಸಖತ್ತಾಗಿದೆ. ಹಳೆ ಆಲದ ಮರ, ರುದ್ರಾಕ್ಷಿ ಮರ, ಏನೇನೋ ಇದೆಯಂತ ನೋಡೋಣ. ಮುಂದೆ ಗೈಸ್, ಆಸ್ಥೆಟಿಕ್ ಸೈಕಲ್ ನೋಡಿ. ಗೈಸ್, ಇಲ್ಲಿ ನೋಡಿ, ನನ್ನ ಹೆಸರು ಒಂದು ಬಾಂಬು ಗಿಡ ಎಲ್ಲ ಇದೆ. ಇಲ್ಲಿ ಬೊಟಾನಿಕಲ್ ನೇಮ್ ಬೇರೆ ಇದೆ, ಹೆಗ್ಡೆ ಬಾಂಬು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾವಿವಾಗ ಹೋಗ್ತಾ ಇದ್ದೀವಿ ಗ್ರೀನ್ ಟನಲ್ ಒಳಗಡೆ. ಯಾರು ಮಾತಾಡ್ರಿ, ಸುಮ್ಮನೆ ನಿಂತ್ಕೊಂಡು ಗ್ರೀನ್ ಟನಲ್ ಒಳಗಡೆ. ಅಯ್ಯ, ಗ್ಲಾಸ್ ಹೌಸ್ನ ಒಳಗಡೆ ಒಂದು ದಿನ ಮಾಡಿದ್ದಾದರೂ ಏನು. ಆಸ್ಟ್ರೇಲಿಯನ್ ಪೈನ್ ಟ್ರೀ. ಗೈಸ್, ವರ್ಲ್ಡ್ ಮ್ಯಾಪ್ ಇದೆ. ನೀವು ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೇಳ್ತೀರೋ ಅಲ್ಲಿ ಹೋಗ್ತೀನಿ ನೋಡಿ. ಅಲ್ಲೊಂದಿದೆ ವಿಚಿತ್ರ ಪ್ರಾಣಿ. पहचाना मुझे? ಇದೆ ನೋಡ್ರಿ, ಟೀ ಗಾರ್ಡನ್. ಗೈಸ್, ಟೀ ಗಾರ್ಡನ್ ಒಳಗಡೆ ಹಂಗೆ ಓಡಾಡ್ತಾ ಇದ್ದೀನಿ, ನೋಡೋಣ. ಎಲ್ಲಿ ಬೇಕಂದ್ರೆ ಅಲ್ಲಿ ಓಡಾಡ್ಬೋದು. ಇಲ್ಲೆಲ್ಲ ಕೀಳ್ತಿದ್ದಾರೆ, ಸೊಪ್ಪುಗಳು ಕೀಳ್ತಿದ್ದಾರೆ. ಇಲ್ಲಿ ನೋಡಿ, ಕೀಳ್ತಿದ್ದಾರೆ. ಮೇಲ್ ನೋಡಿದ್ರು ಟೀ ಗಾರ್ಡನು, ಈ ಕಡೆ ನೋಡಿದ್ರು ಟೀ ಗಾರ್ಡನು, ಕೆಳಗಡೆ ನೋಡಿದ್ರು ಟೀ ಗಾರ್ಡನ್. ಎಲ್ಲೆಲ್ಲೂ ಗಾರ್ಡನ್ನೇ ಗಾರ್ಡನ್. ಫೋಟೋ ಶೂಟ್ ಮಾಡಿಸಿದ್ದೆ
ಇಲ್ಲಿ ನೋಡಿ ಗೈಸ್, ಫುಲ್ ಅಲ್ಲಿ ತನಕನು ಫುಲ್ ಟೀ ಗಾರ್ಡನು. ವಾವ್, ಗೈಸ್ ಇವಾಗ ಡಾಲ್ಫಿನ್ ನೋಸ್ ಹತ್ರ ಇದೀವಿ. ಇಲ್ಲೇ ಇದೆ, ನೋಡೋಣ ಹೆಂಗಿದೆ ಅಂತ, ಬನ್ನಿ ಗೈಸ್. ವಿ ಆರ್ ಎಟ್ ಡಾಲ್ಫಿನ್ ನೋಸ್. ಬಿಸ್ನೆಸ್ ಐಡಿಯಾ ಹೇಳ್ತಿದ್ರು ಇವರು, ನೋಡೋಣ ಇವಾಗ ಕೇಳಿಸ್ಕೊಳ್ಳೋಣ. ಒಂದು ಬಿಸ್ನೆಸ್ ಐಡಿಯಾ ಬಂದಿದೆ, ವ್ಯೂ ತೋರಿಸ್ತೀನಿ. ಅಲ್ಲಿಂದ ಜಿಪ್ಲೈನ್ ಹಾಕಬೇಕು. ಅಡ್ವೆಂಚರಸ್ ಮಾಡ್ಬೇಕಂದ್ರೆ ಆಕ್ಚುಲಾಗಿ ಅಡ್ವೆಂಚರಸ್ ಆಗಿರ್ಬೇಕು. ವ್ಯೂ ತೋರಿಸ್ತೀನಿ ರೀ. ಈ ಪರ್ಪಲ್ ಟ್ರೀಯಿಂದ ಬನ್ನಿ, ಹಂಗೆ ಬನ್ನಿ, ಈ ಗ್ರಿಲ್ ಒಳಗಡೆ ಹೋಗಿ ಅಲ್ಲೊಂದು ಫಾಲ್ಸ್ ಕಾಣಿಸ್ತಾ ಇದೆಯಾ ದೂರದಲ್ಲಿ. ಕಾಣಿಸ್ತು. ಜಿಪ್ಲೈನ್ ಹಾಕ್ಬಿಡೋದು. ಹೆಂಗೆ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ. ಹಂಗೆ ಸ್ವಲ್ಪ ಸ್ಪಾನ್ಸರು ಮಾಡಿ ಮಾಡ್ಸೋಣ. You're good, ma'am. Hands on those handles. Ready? 3, 2, 1, go! She's down in the tree. ಡಾಲ್ಫಿನ್ ನೋಸ್ ಹತ್ರ ಇರೋ ಮಾರ್ಕೆಟ್ ಅಲ್ಲಿ ಇದೀವಿ. ಏನೇನೆಲ್ಲ ಇಟ್ಟವ್ರಿ ಇಲ್ಲಿ. ಇಂಥದ ಬೋಳಿ ಮಕ್ಕಳು ನಗ್ತಾ ಇದ್ದೀರಾ? ಶೂಟ್ ಮಾಡ್ಬೇಕಾ? ನಂಗೊಂದು JCB ಕೊಡ್ಸಿ ಗೈಸ್. ಡಾಲ್ಫಿನ್ ನೋಸ್ ನೋಡಿ ಮುಗಿಸ್ಕೊಂಡು ಯಾವ್ದಾದ್ರು ರಾಕು, ಮೇಕೆ ಕುರಿ ರಾಕ, ಲೇಮ್ಸ್ ರಾಕ್. ಲೇಮ್ಸ್ ರಾಕ್ ಹೋಗ್ತಾ ಇದೀವಿ. ಲ್ಯಾಂಪ್ಸ್ ರಾಕ್ ಹೋಗ್ತಾ ಇದೀವಿ. ಲ್ಯಾಂಪ್ಸ್ ರಾಕ್ ಹೋಗ್ತಾ ಇದೀವಿ. ಮಧ್ಯದಲ್ಲಿ ಅದೇನೋ ಟಿ ಎಸ್ಟೇಟಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ರಪ್ಪ ಇವರು. ಎಸ್ಪೆಷಲಿ ನೋಡಿ, ಇಲ್ಲಿ ಗ್ಯಾಪಲ್ಲಿ ತೋರಿಸ್ತೀನಿ ನೋಡಿ. ಇವರು ಅದೇನೋ ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎಲ್ಲ ತೊಗೊಂಡ್ರು. ನಾನೇನು ಗೊತ್ತಾ ಗೈಸ್, ಅವ್ರು ಕ್ಯಾಮ್ರಾದಲ್ಲಿ ತೆಗಿಲಿಕ್ಕೆ ನಮ್ಗೆ ಜಾಸ್ತಿ ತೋರಿಸ್ತಿದ್ದಾರಾ ಅದೇ ಫೋಟೋಸು. ಆ್ಯಕ್ಚುಲಿ ಏನು ಗೊತ್ತಾ, ಅವರು ಕ್ಯಾಮ್ರಾದಲ್ಲಿ ತೊಗೊಳಕ್ಕೆ ನಮ್ಗೆ ಜಾಸ್ತಿ ಚೆನ್ನಾಗಿರೋದು ನಾನು ಮೊಬೈಲ್ ತೆಗೆದಿದ್ದೀನಿ. ನನ್ನ ಫೋಟೋಗ್ರಫಿ ಸ್ಕಿಲ್ಸ್ ಹಂಗೆ ಆ ಥರ ಇದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸೊ ಇವಾಗ ಲ್ಯಾಂಪ್ಸ್ ರಾಕ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದೀವಿ. ಸಖತ್ತಾಗಿದೆ. ಫುಲ್ ಟ್ರೀ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಳ್ಳೆ ಊಟ ಆದಮೇಲೆ ಬಿಸಿಲಿದ್ರೆ ನಿದ್ದೆ ಬರುತ್ತೆ. ಆ್ಯಕ್ಚುಲಿ ಈಗ ಒಳಗಡೆ ಬಂದಿರೋದಕ್ಕೆ ಏನೂ ಆಗ್ತಾಯಿಲ್ಲ, ಆರಾಮಾಗಿದೆ. ನಿಲ್ಲಿಸಿ. ಹಂಗೆ ಈ ಲೈನ್ಸ್ ಓದ್ಕೊಂಬಿಡಿ. ನಾನೆಲ್ಲ ಓದಿ ಹೇಳಲ್ಲ, ನೀವೇ ಓದ್ಕೊಂಬಿಡಿ. ಬ್ರೋ, ವಾಟ್ ಈಸ್ ದೇರ್ ಬ್ರೋ? ವಾಟ್ ಈಸ್ ದೇರ್? There is some peak point you can see around. ಓಕೆ, ಥ್ಯಾಂಕ್ ಯು. ಏನೋ ಒಂದು ವ್ಯೂ ಪಾಯಿಂಟ್ ಇದೆಯಂತೆ, ಮೇಲ್ಗಡೆ ಹೋಗಿ ನೋಡ್ಕೊಂಬರೋದಷ್ಟೇ. ಗೈಡೆಲ್ಲ ಇರ್ತಾರೆ ಇಲ್ಲಿ. ಏನೋ 5 ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರಪ್ಪ. ಗೈಡೆಲ್ಲ ತೊಗೊಂಬಿಡಿ ಇಲ್ಲಿ. ನನ್ನ ಪ್ರಕಾರ ನೀವು ಹೋಗಿ ವ್ಯೂ ಪಾಯಿಂಟ್ ನೋಡೋಕೆ ಯಾಕೆ ಗೈಡ್ ಬೇಕು ಅಲ್ವಾ? ನಾನು ತೋರಿಸ್ತಿದ್ದೀನಿ ಇವಾಗ. ಸೊ 5 ತೋರ್ಸೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 2 ತೋರಿಸ್ತೀನಿ ಅಂತ ಇಟ್ಕೊಳ್ಳಿ ಅಷ್ಟೇ. ಸುತ್ತಲೂ ನೋಡಿಕೊಂಡು ಬೆಟ್ಟ ಗುಡ್ಡ ನೋಡ್ಕೊಂಡು ವಾಪಸ್ ಹೋಗ್ಬಿಡೋದು ಅಷ್ಟೇ. ಸೊ ಇದು ಫಸ್ಟ್ ವ್ಯೂ ಪಾಯಿಂಟು. ಇಲ್ಲಿ ನೋಡಿ, ಇವಾಗ ಸೆಕೆಂಡ್ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. ಹಿಂಗೆ ನಡ್ಕೊಂಬಂದಿದ್ದು. ಇಲ್ಲಿ ಕೆಳಗಡೆ ವ್ಯೂ ಪಾಯಿಂಟ್ ಹಿಂಗಿದೆ. ಇನ್ ಕೇಸ್ ವಿಂಟರಲ್ಲಿ ಬಂದರೆ ಬರೀ ಮಿಸ್ಟ್ ನೋಡ್ಕೊಂಡು ಹೋಗ್ತೀರಾ ವಾಪಸ್ಸು. ಪಕ್ಕ ಬರೆದು ಕೊಡ್ತೀನಿ ನಾನು 200%. ಇವಾಗ ಬಂದಿರೋದಕ್ಕೆ ಒಂದು ಸ್ವಲ್ಪ ಕಾಣಿಸ್ತಾ ಇದೆ, ಏನಿಲ್ಲ. ಫುಲ್ ಸುತ್ತಲೂ ಬೆಟ್ಟ ಗುಡ್ಡ.
ಏನು ಗೊತ್ತಾ ಗೈಸ್, ಡಾಲ್ಫಿನ್ ನೋಸ್ಗೆ ಹೋಗ್ತಿರಲ್ಲ, ಅಲ್ಲಿ ವ್ಯೂ ನೋಡಿಕೊಂಡು ಮುಚ್ಕೊಂಡು ಕೂನೂರ್ಗೆ ಹೋಗ್ಬಿಡಿ. ಇಲ್ಲಿ ಬಂದರೆ ಸುಮ್ಮನೆ 40 ರೂಪೀಸ್ ವೇಸ್ಟು, ಸೇಮ್ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಅಷ್ಟೇ. ಕೇಳೋಣ ಇರಿ, ಹೇಳಿ, ತೋರಿಸ್ತೀನಿ ಇರು ಒಂದು ನಿಮಿಷ. ಇವಾಗ ಹೇಳ್ತಾರೆ, ಅರ್ಥ ಮಾಡ್ಕೊಬೇಕು ನೀವೇ. ಎಂತ ಇರಲ್ಲ, ಅದೇ ಮತ್ತೊಂದು ವ್ಯೂ ಪಾಯಿಂಟ್ ಇರುತ್ತೆ. ವ್ಯೂ ಪಾಯಿಂಟ್ಗೆ ಸುಮ್ಮನೆ ಗೈಡ್ ಎಲ್ಲ ಕೇಳ್ತಾರೆ, ಸುಮ್ಮನೆ ಬರಬೇಡಿ, ನಾನು ತೋರಿಸಿದ್ದೀನಲ್ಲ ಸಾಕು, ನಾನು ಯೂಟ್ಯೂಬಲ್ಲಿ ನೋಡಿ ಆ್ಯಂಡ್ ಎಂಜಾಯ್ ಇಟ್, ದಟ್ಸ್ ಇಟ್. ಸೊ ನಾವೊಂದು ಕೆಲಸ ಮಾಡೋಣ, ಅವರು 3 ಜನ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಬರ್ಲಿ, ಹೆಂಗೂ ಸೇಮ್ ವ್ಯೂ ಪಾಯಿಂಟ್ ಇರುತ್ತೆ. ನಾವೊಂದು ಸ್ವಲ್ಪ ಕಾಡೊಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಏನಂತೀರಾ? ಬನ್ನಿ, ಒಳಗಡೆ ಹೋಗ್ತಿದ್ದೀನಿ ನಾನು ಒಬ್ಬನೇ ಇವಾಗ. ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ದಿನ ತೋರಿಸ್ತೀನಿ ರೀ. ಗೈಸ್ ಏನು ಗೊತ್ತಾ, ಕಾಡೊಳಗೆ ಹೋಗಿದ್ನಲ್ಲ, ನಮ್ಮ ಫ್ರೆಂಡ್ಸ್ ವ್ಯೂ ಪಾಯಿಂಟ್ ನೋಡಲಿ ಅಂತ ಅವ್ನು ಕಳಿಸಿದ್ದೆ. ಇವಾಗ ನೋಡ್ರೆ ನನ್ನ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟವ್ರು, ಕಾಣಿಸ್ತಾನೆ ಇಲ್ಲ. ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹಲೋ, ವೇರ್ ಆರ್ ಯು ಗೈಸ್? ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ, ಅಯ್ಯಯ್ಯೋ ಕಳೆದೋದೆ ಕಾಡಲ್ಲಿ. ನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕಾರಲ್ಲಿ ಕುಂತವ್ರೆ ಗೈಸ್. ಓಡ್ ಬರೋ ತನಕ ಸುಸ್ತಾಗೋದೆ. ಅಪ್ಪ ಅಂತೂ ಬಂದೆ ನಾನು. ಏನು ಗೊತ್ತಾ, ಇಲ್ಲ ಲ್ಯಾಂಬ್ಸ್ ರಾಕಿಗೆ ಬರೋದು ವರ್ತಿಲ್ಲ. ಬೇಕಿದ್ರೆ ಇಲ್ಲಿ ನೋಡಿ, ಹಿಂದ್ಗಡೆ 2 ಜನ ಇದ್ದಾರೆ, ಅವ್ರನ್ನೂ ಕೇಳಿ ನೀವು ಬೇಕಿದ್ರೆ. ವರ್ತಿದ್ಯಾ ಲ್ಯಾಂಬ್ಸ್ ರಾಕ್ ಹೋಗೋದು? ಏನಿಲ್ಲ, ಅದಕ್ಕಿಂತ ಒಳ್ಳೆ ವ್ಯೂಸ್ ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ. ಆಯ್ತಲ್ವಾ? ಇವಾಗ ನಾವು ಕೂನೂರು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಇದೇ ತರ ಟಾಯ್ ಟ್ರೈನ್ ಬುಕ್ ಮಾಡಿದೀವಿ, 4 ಗಂಟೆಗೆ ಇದೆ ನಮ್ದು. ಇದು ಕೂನೂರು ಟು ಊಟಿ ಟು ಕೂನೂರು ಹೋಗ್ತಾ ಇರುತ್ತೆ ಈ ಟಾಯ್ ಟ್ರೈನ್. ನೋಡಿ ಒಂದ್ಸಲ ಹಂಗೆ. ಇಂಜಿನ್ ನೋಡಿ, ಗೈಸ್ ಇದೆ ನೋಡಿ ಕೂನೂರು ರೈಲ್ವೆ ಸ್ಟೇಷನ್. ಇಲ್ಲಿ ಟಾಯ್ ಟ್ರೈನ್ಸ್ ಫೇಮಸ್. ಇಲ್ಲಿ ಈ ಜರ್ನಿ ನೀವು ಊಟಿ ಮತ್ತೆ ಕೂನೂರ್ಗೆ ಬಂದ್ರೆ ಮಿಸ್ ಮಾಡಬಾರ್ದು. ಇವಾಗ ಒಂದು ಟ್ರೈನ್ ಹೊರಡ್ತಾ ಇದೆ, ತೋರಿಸ್ತೀನಿ ನೋಡೋಣ. ಪಿಲ್ಸಿ ಅಲ್ಲಿ ನೋಡಿ, ಅದು ರೆಡಿ ಆಗ್ತಿದೆ ಅಲ್ಲ, ಸ್ಟೀಮ್ ಇಂಜಿನ್ ಅಲ್ಲಿ ರೆಡಿ ಆಗಿದೆ. ಆ ಟ್ರೈನ್ ಇವಾಗ ಹೊರಡುತ್ತೆ, ದ ಬ್ಲೂ ಒನ್. ಬಂತು ಗೈಸ್. ಇದೇ ನಾವು ಹೋಗೋ ಟ್ರೈನ್ ಗೈಸ್. ಇವಾಗ ರೆಡಿಯಾಗಿ ನಿಂತ್ಕೊಂಡಿದೆ. ಎಕ್ಸಾಕ್ಟ್ ಆಗಿ 4 ಗಂಟೆಗೆ ಬಿಡುತ್ತೆ. ಇನ್ನ 5 ನಿಮಿಷ ಇದೆ. ನಾನು ಕೋಚ್ ಹತ್ರ ಹೋಗ್ತಾ ಇದ್ದೀನಿ. ಸೌಂಡ್ ಕೇಳಿಸ್ತಿದ್ಯಾ? ಆಹಾ, ಚಿಕ್ಕು ಬುಕ್ಕು ರೈಲು ದಿಲ್ಲ ಎಲ್ಲೋ ಯಾಕಿಂಗೆ ಓಡುತ್ತೈತೋ ಜೋಗಯ್ಯೋ. ಎಲ್ಲ ರೆಡಿ ಆಗಿದ್ದಾರೆ ಹೋಗಕ್ಕೆ. ಈ ಸ್ಟೇಷನ್ ಕೂಡ ಅಷ್ಟೇ ಸಖತ್ತಾಗಿದೆ, ಒಳ್ಳೆ ವ್ಯೂ. ಇವಾಗ ಹತ್ತಣ ಗೈಸ್. D1 ಕೋಚ್ ಒಳಗಡೆ ಇವಾಗ ಹೋಗ್ತಾ ಇದೀವಿ. ನಮ್ ಸೀಟ್ ಹುಡ್ಕೋಣ ಎಲ್ಲಿದೆ ಅಂತ. ಗೈಸ್ ಇವಾಗ ಕೋಚ್ ಅಲ್ಲಿ ಕೂತ್ಕೊಂಡಿದೀವಿ. 16 ಸೀಟ್ ನಂಬರ್ ನಂದು. ಇಲ್ಲಿ ಕೂತ್ಕೊಂಡಿದೀನಿ. ನೋಡೋಣ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ ಗೊತ್ತಿಲ್ಲ. ಬಿಲ್ಸಿ ಗೈಸ್. ಅಂತೂ ಇಂತೂ ಏನ್ ಗೊತ್ತಾ, ನಮ್ ಫ್ರೆಂಡ್ಸ್ ಎಲ್ಲ ಮುಂದೆ ಇದ್ರು, ನಾನ್ ಮಾತ್ರ ಹಿಂದೆ ಇದ್ದೆ. ಅದ್ ಹೆಂಗೋ ಎಕ್ಸ್ಚೇಂಜ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಗೆ ಬಂದಿದ್ದೀನಿ ಇವಾಗ. ಇಲ್ಲ ಅಂದ್ರೆ ಅದು ಮಜಾ ಬರಲ್ಲ, ಏನಂತೀರಾ ನೀವು? ಸೊ ಸೀಟ್ ಚೇಂಜ್ ಮಾಡ್ಕೊಂಡು ಇವಾಗ ಬಂದಿದೀವಿ. ಇಲ್ಲಿಂದ 2 ಜನ ಕೂತಿದೀವಿ. ಸೊ ಅಲ್ಲಿ 2 ಜನ ಕೂತಿದ್ದಾರೆ. ಪ್ರಯಾಣಿಕರ ಗಮನಕ್ಕೆ, ಕೂನೂರಿಂದ ಊಟಿಗೆ
ಹೋಗುತ್ತಿರುವ ರೈಲು ಈಗ ಪ್ಲಾಟ್ಫಾರ್ಮ್ ನಂಬರ್ 1 ನಿಂತಿದೆ. ಗೈಸ್ ಇವಾಗ ಟ್ರೈನ್ ಹೊರಡುತ್ತೆ. ಹಾ ಹೊರಡ್ತು ಅಲ್ಲಿ ನೋಡಿ. ಚಲೆ ಚೈಯ 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 ಚಲೆ ಚೈಯ 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 ಚೈಯ. ದಿಸ್ ಇಸ್ ನಾಟ್ ಸ್ಟೀಮ್ ಇಂಜಿನ್ ಗೈಸ್, ಬಟ್ ಇದು ಡೀಸೆಲ್ ಇಂಜಿನ್ ಇದು. ಬಟ್ ಓಕೆ, ಪ್ರಾಬ್ಲಮ್ ಏನಿಲ್ಲ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹುಷಾರು, ಈ ತರ ವಿಡಿಯೋ ಎಲ್ಲ ಮಾಡ್ಬೇಕಿದ್ರೆ ನೀವು ಕೂಡ ಹುಷಾರು. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಮಸ್ತ್ ಎಕ್ಸ್ಪೀರಿಯನ್ಸ್ ಗೈಸ್. ಒಂದ್ ಬೋಗಿಯಿಂದ ಈ ಕಡೆ ಬರೋಕೆ ಏನು ಇಲ್ಲ. ಆ TC ಹೆಂಗ್ ಬಂದು ಟಿಕೆಟ್ ಚೆಕ್ ಮಾಡೋದು ಅಂತ ನನಗೆ ಇವಾಗ ಗೊತ್ತಾಗ್ತಾ ಇಲ್ಲ ಗೈಸ್. ಮೇ ಬಿ ಒಂದೊಂದ್ ಬೋಗಿಗೆ ಒಂದೊಂದ್ TC ಇರ್ತಾರೆ ಅನ್ಸುತ್ತೆ. ಅಲ್ಲೊಂದ್ಸಲ ಹೋಗ್ಬೇಕಿತ್ತು, ಬಟ್ ಅಲೋ ಮಾಡಲ್ಲ ಅನ್ಸುತ್ತೆ. ಏನ್ ಮಾಡೋಣ ಗೈಸ್, ಏನ್ ಗೊತ್ತಾ, TC ಎಲ್ಲಿಂದ ಅಂತ ಇವಾಗ ಗೊತ್ತಾಯ್ತು. ಮತ್ತೆ ಸ್ಟೇಷನ್ ಬರುತ್ತಲ್ಲ, ಅಲ್ಲಿ ಒಂದ್ ಸ್ಟೇಷನ್ ಹತ್ತಾರೆ, ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿತಾರೆ ಅಷ್ಟೇ. ಬ್ಯಾಡ್ ಗೈಸ್, ಟನಲ್ ಒಳಗಡೆ ಇದೀವಿ ಇವಾಗ. ಗೈಸ್ ಇವಾಗ ಊಟಿ ರೀಚ್ ಆಗಿದ್ದೀವಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ ಇವ್ರ ಹತ್ರ ಫಸ್ಟ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು? ಹಾ, ಅದು ಮಾನ್ಸೂನ್ ಅಲ್ಲಿ ಬಂದ್ರೆ ಇನ್ನ ಚೆನ್ನಾಗಿರುತ್ತೆ ಅನ್ಸುತ್ತೆ ನನ್ ಪ್ರಕಾರ. ಏನಂತೀರಾ? ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳು. ಇನ್ನೊಂದು ವಿಷಯ ಏನ್ ಗೊತ್ತಾ ಗೈಸ್, ನಾವು ಆಕ್ಚುಲಿ ಟ್ರೈನ್ ಟಿಕೆಟ್ ಬುಕ್ ಮಾಡಿರೋದು ಕೂನೂರ್ ಟು ಲವಡೇಲ್ ಊಟಿಗೆ. ಬಂದ್ ಇಳ್ದಿರೋದು ಉಡಾಂಗ ಮಂಡಲಂ ಊಟಿಯಲ್ಲಿ. 40 ರೂಪಾಯಿ ಉಳಿಸಿದೀವಿ. ಸೊ ಊಟಿಯಲ್ಲಿ ಎಲ್ಲ ಪ್ಲೇಸಸ್ ನೋಡಾಯ್ತು. ಊಟಿಗೆ ಬಂದ್ಮೇಲೆ ಹಾಟ್ ಚಾಕ್ಲೇಟ್ ಟ್ರೈ ಮಾಡಿಲ್ಲ ಅಂದ್ರೆ ಆಗುತ್ತಾ? ಅದಕ್ಕೆ ಇಲ್ಲಿ ಫೇಮಸ್ ಆಗಿರೋ ಮಾಡಿಸ್ಗೆ ಬಂದಿದ್ವಿ. ಇವಾಗ ಹಾಟ್ ಚಾಕ್ಲೇಟ್ ಟ್ರೈ ಮಾಡ್ಕೊಳ್ಳೋಣ ಅಂತ. ಬನ್ನಿ ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ. ಇದೇ ಗೈಸ್ ಮಾಡಿಸ್. ಇದು ನ್ಯೂ ಒನ್ ಅಂತ, ಇವಾಗ ರೀಸೆಂಟ್ ಆಗಿ ಓಪನ್ ಆಗಿರೋದು. ಹಳೇದೊಂದು ಬೇರೆ ಇತ್ತಂತೆ. ಇವಾಗ ನೋಡ್ರಿ ಏನನ್ನೆಲ್ಲ ಇಟ್ಟವ್ರೆ ಅಂತ. ಗೈಸ್ ಏನೇನೋ ಆರ್ಡರ್ ಮಾಡೋರೆ. ಹಾಟ್ ಚಾಕ್ಲೇಟ್, ಇದೇನಿದು ಹಾಟ್ ಚಾಕ್ಲೇಟ್, ಇದೇನಿದು ಏನೋ ಬ್ಲೂಬೆರಿ ಕೇಕ್ ಅಂತ. ಇದು ಪ್ರಶಾಂತ್ ಗೊತ್ತಲ್ಲ, ಕ್ರೊಸಾಂಟ್. ಬರೀ ಇಂಥದೆಯ. ಇದು ಬಿಸ್ಕಾಫ್ ಬ್ರೌನಿ ಅಂತ. ಹೆಸರೇ ಕೇಳಿಲ್ಲ ನಾನಂತೂ, ಇವತ್ತೇ ತಿಂತಿರೋದು. ಇದು ಕುನಾಫಾ ಅಂತ. ಇದು ಎಲ್ಲ ಒಂದ್ಸಲ ಟೇಸ್ಟ್ ಮಾಡ್ಬಿಟ್ಟು ನಾಳೆ ಕಲರ್ ಬರ್ಸೋಣ. ಗೈಸ್ ಹಾಟ್ ಚಾಕ್ಲೇಟ್ at Modis. ಮಸ್ತಾಗಿದೆ. ಜಂಪರ್ ಮೇ ಬಂಪರ್. ಆ ಒಂದು, ಆ ಎರಡು
ಗೈಸ್ ಒಂದೊಂದು ಮುಕ್ಕಡರ ಇದೆ ಗೈಸ್. ಚಾಕ್ಲೇಟ್ ಹತ್ಕೊಂಡು ತಿಂತಾ ಇದ್ರ ಆಹಾ ಹೆವಿ ಟೇಸ್ಟು. ಹೆವಿ ಸ್ವೀಟ್ ಇದೆ ಊರು. ಇದು ಯಾವ್ದಿದು? ಏನೋ ಕುನಾಫಾ ಅಂತ ಮುಕ್ಕಳರೆ ಸ್ವೀಟ್ ಐತೆ. ಓಕೆ, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ರೀ. ಸೊ ಮಾಡೀಸ್ಗೆ ಬಂದು ಹಾಟ್ ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಇವಾಗ ಯಾವ್ದಾದ್ರು ಒಂದು ರೆಸ್ಟೋರೆಂಟ್ಗೆ ಹೋಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ನಮ್ಮ ಬಸ್ ಇದೆ 10:15 ಬಸ್ ಇದೆ ಐರಾವತ. ಸ್ಲೀಪ್ ಲೈಕ್ ಅ ಬೇಬಿ. ಹತ್ಬಿಟ್ಟು ಬೆಂಗಳೂರಿಗೆ ಹೋಗಿ ನಾಳೆ ಆಫೀಸ್ಗೆ ಹೋಗೋದು. ಸೊ ನಿಮ್ಗೆ ಈ ಊಟಿ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಹೆಗ್ಡೇಸ್ ಜೀವನ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. Until next destination, bye. And one more thing, in the comment section ಆರ್ಯನ್ ಶರ್ಮಾ ಮೆನ್ಷನ್ ಮಾಡಿದ್ರು ಊಟಿನ ಎಕ್ಸ್ಪ್ಲೋರ್ ಮಾಡಿ ಅಂತ. ಊಟಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ವಿಲ್ ಸಿ.